ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅಜಿತ್ ಪವಾರ್ ನಿಧನಕ್ಕೆ ರಾಷ್ಟ್ರಪತಿ ಮುರ್ಮು ಸಂತಾಪವನ್ನ ಸೂಚಿಸಿದ್ದಾರೆ. ಅತೀವ ದುಃಖ ತಂದಿದೆ ಅಂತ ಹೇಳಿದ್ದಾರೆ. ಟ್ವೀಟ್ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಅಕಾಲಿಕ ಸಾವು ನಿಜಕ್ಕೂ ಕೂಡ ನಮ್ಮನ್ನ ದುಃಖದ ಕಡಲಿನಲ್ಲಿ ತೇಲಿಸಿದೆ ಅಂತ ದ್ರೌಪದಿ ಮುರ್ಮು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ದುರದೃಷ್ಟವಶಾತ್ ಅಂತ ಹೇಳ್ಬೋದು. ವಿಮಾನದಲ್ಲಿದ್ದಂತಹ ಎಲ್ಲರೂ 5 ವ್ಯಕ್ತಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್, 2 ಪೈಲಟ್ಗಳು, ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ, ಒಬ್ಬ ಸಹಾಯಕ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಇದ್ರ ಬಗ್ಗೆ ದೃಢಪಡಿಸಿದೆ. ಇವಾಗ ಏನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಹೇಶ್ ಇದ್ದಾರೆ. ಮಹೇಶ್, ಈ ದುರಂತ ನಿಜಕ್ಕೂ ಕೂಡ ಈಗಾಗಲೇ ಸಾಕಷ್ಟು ನಾಯಕರು ಅಗಲಿದ ನಾಯಕನಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಈ ದುರಂತ ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದು ಬಹುದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಜೊತೆಗೆ ಈ ದುರಂತಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗ ಮಹಾರಾಷ್ಟ್ರ ಸರ್ಕಾರ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು. ಏನೇನು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ? ಶಕುಂತಲಾ, ಖಂಡಿತ ಏನು ಪ್ರಮುಖವಾಗಿ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಟೇಕಾಫ್ ಆದಂಥ ಲಘು ವಿಮಾನ 8:45 ಸುಮಾರಿಗೆ ಬ್ಲಾಸ್ಟ್ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ 2 ಬಾರಿ ಏನು ಅದನ್ನು ಲ್ಯಾಂಡ್ ಮಾಡೋದಕ್ಕೂ ಕೂಡ ಪೈಲಟ್ ಪ್ರಯತ್ನ ಮಾಡಿದ್ರು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ 8:30 ಸುಮಾರಿಗೂ ಕೂಡ ಲ್ಯಾಂಡ್ ಪ್ರಯತ್ನ ಮಾಡ್ತಾರೆ. ಆದರೆ ಈಗ ಮೇಲ್ನೋಟಕ್ಕೆ ದಟ್ಟವಾದ ಮಂಜು ಆವರಿಸಿದೆ ಮತ್ತು ಏನು ಹವಾಮಾನ ವೈಪರೀತ್ಯದಿಂದಾಗಿ ಒಂದು ಘಟನೆ ನಡೆದಿರೋದು ಕೂಡ ಗೊತ್ತಾದರೂ ಕೂಡ ಈಗ ಸ್ಥಳಕ್ಕೆ AIB ಅಧಿಕಾರಿಗಳು ಕೂಡ ಭೇಟಿ ನೀಡಿರುವಂಥದ್ದು. ಏನು ಬ್ಲಾಸ್ಟ್ ಆದಂಥ ಏನು ಲಘು ವಿಮಾನ ಏನಿದೆ ಅದರ ಅವಶೇಷಗಳನ್ನು ಸಂಗ್ರಹಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಸಮಯದಲ್ಲಿ ಯಾಕೆ ಟೇಕ್ ಆಫ್ ಆಯಿತು ಮತ್ತು ಎಷ್ಟರ ಸಮಯದಲ್ಲಿ ಅಲ್ಲಿಗೆ ತಲುಪಬೇಕಾಯಿತು ಅನ್ನೋದು ಕೂಡ ಅಧಿಕಾರಿಗಳಿಗಾಗಲೇ ಮಾಹಿತಿ ಕೂಡ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಮಹಾರಾಷ್ಟ್ರ ಸರ್ಕಾರ ಕೂಡ ಇದನ್ನು ಏನು ತನಿಖೆಗೂ ಕೂಡ ಆದೇಶ ಮಾಡ್ತಾ ಇರುವಂಥದ್ದು. ಇನ್ನು ಕೇಂದ್ರದಿಂದ ಕೂಡ ಅಂದರೆ ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಸಾಕಷ್ಟು ಗಣ್ಯರು ಕೂಡ ಒಂದು ಸಂತಾಪ ಕೂಡ ಸೂಚನೆ ನೀಡಿರುವಂಥದ್ದು. ಅಂದರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಹಾರಾಷ್ಟ್ರ CM ಕೂಡ ಕರೆ ಮಾಡಿ ಮಾತಾಡಿದ್ದಾರೆ. ಅಂದರೆ ಈ ಒಂದು ಘಟನೆ ಯಾವ ರೀತಿ ನಡೀತೆ ಅನ್ನೋದು ಕೂಡ ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೂಡ ಆದೇಶ ಮಾಡ್ತಾ ಇರುವಂಥದ್ದು. ಸದ್ಯ ಬಾರಾಮತಿ ಆಸ್ಪತ್ರೆಯಲ್ಲಿ ಏನು ಮೃತದೇಹಗಳನ್ನ ರವಾನೆ ಕೂಡ ಆಗಿರುವಂಥದ್ದು. ಈಗ ಕುಟುಂಬಸ್ಥರು ಸ್ಥಳಕ್ಕೆ ಭೇಟಿ ನೀಡಿದರು. ಮತ್ತು ಇದ್ರ ಜೊತೆಗೆ NCPಯ ಪ್ರಮುಖ ಕಾರ್ಯಕರ್ತರು ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಅಂದರೆ ಅಪಾರವಾದಂಥ ಬೆಂಬಲಿಗರ ಪಡೆಯನ್ನು ಕೂಡ ಬಾರಾಮತಿ ವ್ಯಾಪ್ತಿಯಲ್ಲಿ ಹೊಂದಿರುವಂಥದ್ದು. ಅಂದರೆ 6 ಬಾರಿ ಸತತವಾಗಿ ಉಪಮುಖ್ಯಮಂತ್ರಿಗಳು ಆಗಿ ಒಂದು ಕೆಲಸ ಕೂಡ ಮಾಡಿರುವಂಥದ್ದು. ಮತ್ತು ಏನು ಒಂದು ಮಹಾರಾಷ್ಟ್ರದ ಉನ್ನತ ಹುದ್ದೆ ಕೂಡ ಕಣ್ಣಿಟ್ಟಿದ್ದಂಥ ನಾಯಕರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಇಂದಿನ ಮಾಜಿ CMಗಳ ಜೊತೆಗೆ ಮತ್ತು ಹಾಲಿ CM ಕೂಡ ಸಾಕಷ್ಟು ಸಂಪರ್ಕ ಹೊಂದಿ ಉತ್ತಮ ಬಾಂಧವ್ಯ ಹೊಂದಿದ್ದಂಥ ಏನು ಅಜಿತ್ ಪವಾರ್ ಇವತ್ತು ಏನು ವಿಮಾನ ಪತನದಲ್ಲಿ ಒಂದು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ದುರಂತನೇ ಅಂತ ಹೇಳೋದು. ಸದ್ಯ ದೇಶದ ಪ್ರಮುಖ ಗಣ್ಯರು ಅಂದರೆ ಏನು ಎಲ್ಲ CMಗಳು ಸೇರಿದಂತೆ ಸಾಕಷ್ಟು ಗಣ್ಯರು ಸಂತಾಪ ಸೂಚನೆ ನೀಡಿದ್ದಾರೆ. ಈಗ ಸದ್ಯ ಒಂದು ಪ್ರಕರಣವನ್ನು ಏನು ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆ ಕೂಡ ಆದೇಶ ಮಾಡ್ತಾ ಇರುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ತಾಂತ್ರಿಕ ಸಮಸ್ಯೆ ಆಗಿದೆಯಾ, ಏನು ಕಾಕ್ಪಿಟ್ ಏನೊಂದು ಧ್ವನಿಪೆಟ್ಟಿಗೆ ಏನಿದೆಯೋ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಏನು ಪೈಲಟ್ ಪಾಸ್ ಮಾಡಿರುವಂಥದ್ದು ಏನಿದೆ ಅನ್ನೋದು ಕೂಡ ಪರಿಶೀಲನೆ ಕೂಡ ಮುಂದಾಗ್ತಾ ಇರುವಂಥದ್ದು. ಸದ್ಯ 2 ಬಾರಿ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಯಾಕಾಗಿಲ್ಲ ಅಂತ ಕೂಡ ಪ್ರಮುಖವಾದಂಥ ವಿಚಾರ ಆಗುತ್ತೆ. ಯಾಕಂದರೆ ಬಾರಾಮತಿ ವಿಮಾನ ನಿಲ್ದಾಣ ಏನಿದೆ ಅದರ ಪಕ್ಕದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಆ ಒಂದು ತುರ್ತು ಭೂ ಸ್ಪರ್ಶ ಮಾಡೋದು ಕೂಡ ಪ್ರಯತ್ನ ಆದಂಥ ಸಂದರ್ಭದಲ್ಲಿ ಇದಾಗಿಲ್ಲ ಅಂತ ಹೇಳ್ಬೋದು. ಸದ್ಯ ಇಷ್ಟೆಲ್ಲರ ಮಟ್ಟಿಗೆ ಏನು ಈಗ ಒಂದು ಘಟನೆ ನಡೆದಿರೋಂಥ ಸಂದರ್ಭದಲ್ಲಿ 5 ಸಾವನ್ನಪ್ಪಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಪೈಲಟ್ ಕೂಡ ಈಗ ಒಂದು ಏನು ಮೆಸೇಜ್ ಪಾಸ್ ಮಾಡಿದ್ರಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಒಂದು ಹೇಳಿಕೆಗಳು ಕೂಡ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳ್ಬೋದು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಸಂಪೂರ್ಣವಾಗಿ ಒಂದು ಗಂಭೀರವಾಗಿ ಪರಿಗಣಿಸಿ ತನಿಖೆ ಆದೇಶ ಮಾಡಿರುವಂಥದ್ದು. ಈಗ ಕೇಂದ್ರ ಸರ್ಕಾರ ಕೂಡ ಈ ಸೂಚನೆ ಕೂಡ ನೀಡಿದೆ. ಅಂದರೆ ಅಜಿತ್ ಪವಾರ್ ಅವರು ಸಾಕಷ್ಟು ಗಣ್ಯರ ಜೊತೆ ಏನು ಸಂಪರ್ಕ ಹೊಂದಿದ್ದಂಥ ಹಿನ್ನೆಲೆಯಲ್ಲಿ ಮತ್ತೆ ಸಾಕಷ್ಟು ಪ್ರಮುಖ ನಾಯಕರಾಗಿರುವಂಥದ್ದು. ಮತ್ತೆ ಇವರು ಹಾಗೆ ಸಂಪರ್ಕದಲ್ಲಿರಿ ಮಹೇಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH